ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ ಕೊನೆಗೂ ಕೇಂದ್ರ ಸರ್ಕಾರದಿಂದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರತ್ತೆ. ಏನಂದ್ರೆ ಬೆಂಬಲ ಬೆಲೆವನ್ನ ಹೆಚ್ಚಿಗೆ ಮಾಡಿದ್ದಾರೆ ಮತ್ತು ಘೋಷಣೆ ಕೊಟ್ಟಿದ್ದಾರೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಒಂದು ಬೆಳೆ ಅಲ್ಲ, ಎರಡಲ್ಲ, ಐದಲ್ಲ, ಆರಲ್ಲ, ಸುಮಾರು 18 ಬೆಳೆಗಳ ಬೆಂಬಲ ಬೆಲೆ ಕೂಡ ಘೋಷಣೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಯಾವೊಂದು ಬೆಳೆಗಳಿಗೆ ಎಷ್ಟೆಷ್ಟು ಹಣ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ, ಎಷ್ಟು ಕಡಿಮೆ ಮಾಡಿದ್ದಾರೆ, ಪ್ರತಿ ಒಂದು ಮಾಹಿತಿ ಇರತ್ತೆ. ಇವತ್ತೆಲ್ಲ ನಾಳೆ ನಿಮಗೆ ತುಂಬಾ ಮುಖ್ಯ ಆಗಿರತ್ತೆ ಈ ಒಂದು ಮಾಹಿತಿ. ಇದರ ಸಲುವಾಗಿನ ತುಂಬಾ ಜನ ರೈತರು ಕಾಯ್ತಾ ಇದ್ದಾರೆ. ಅದು ಯಾವುದು ಏನು ಅಂತ ಒಂದೊಂದು ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆ ತನಕ ನೋಡಿ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ವಿಡಿಯೋ ಶೇರ್ ಮಾಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಕೇಂದ್ರ ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ. ಸುಮಾರು 18 ಬೆಳೆಗಳ ಬೆಂಬಲ ಬೆಲೆ ಘೋಷಣೆ ಕೊಟ್ಟಿದ್ದಾರೆ. ನೋಡಿ, ಮೊದಲನೇದಾಗಿ ಯಾವ್ದು ಬೆಲೆ ಏನು ಅಂತ ಒಂದೊಂದು ತಿಳಿಸ್ಕೊಡ್ತೇನೆ. ಪ್ರಮುಖ ದಿನಾಂಕಗಳು ನೋಡಿ, ಅಂದ್ರೆ ನೋಂದಣಿ ಮಾಡುವಂತ ದಿನಾಂಕಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಜಿಗಳು ಪ್ರಾರಂಭ ಆಗತ್ತೆ. ಖರೀದಿ ದಿನಾಂಕ ಜನವರಿ 2026 ಸ್ಟಾರ್ಟ್ ಆಗತ್ತೆ. ಖರೀದಿ ಮುಕ್ತಾಯ ಮಾರ್ಚ್ ತಿಂಗಳಲ್ಲಿ ಮುಕ್ತಾಯ ಆಗತ್ತೆ. ಈಗ ಮುಂದಿನ ತಿಂಗಳಿಂದ ನಿಮಗೆ ಬೆಂಬಲ ಬೆಲೆಗೆ ಸಂಬಂಧಪಟ್ಟಂತೆ ರಿಜಿಸ್ಟರ್ ಮಾಡೋದಕ್ಕೆ ಸ್ಟಾರ್ಟ್ ಆಗತ್ತೆ. ನೀವು ಅಪ್ಲಿಕೇಶನ್ ಹಾಕಿ. ಇನ್ನು ಬೆಲೆ ವಿವರ ನೋಡಿ, ರಾಗಿಗೆ ಸಂಬಂಧಪಟ್ಟಂತೆ 4846 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಆಗಿರತ್ತೆ. 596 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಸುಮಾರು 600 ರೂಪಾಯಿ ಅಂತ ಹೇಳ್ಬೋದು, 600 ಆಸ್ಪಾಸು ಹೆಚ್ಚಿಗೆ ಮಾಡಿದ್ದಾರೆ. ಇದೊಂದು ಗುಡ್ ನ್ಯೂಸ್. ಇನ್ನು ಜೋಳ ಸಂಬಂಧಪಟ್ಟಂತೆ 2369 ರೂಪಾಯಿ, ಸುಮಾರು ನಮಗೆ 70 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಇದು ಎರಡನೇ ಬೆಂಬಲ ಬೆಲೆ. ಅದ ನಂತರ ಭತ್ತ ಬೆಂಬಲ ಬೆಲೆಗೆ ಸಂಬಂಧಪಟ್ಟಂತೆ ನಿಮಗೆ ಖರೀದಿ ಮಾಡೋ ಸಮಯ ಹೇಳ್ತಾರೆ ಅವರು. ಒಬ್ಬ ರೈತನಿಗೆ ಕನಿಷ್ಠ 50 ಕ್ವಿಂಟಲ್ ವರೆಗೆ ಖರೀದಿ ಆದರೆ ಜೋಳದ ಖರೀದಿ 3 ಲಕ್ಷ ಮೆಟ್ರಿಕ್ ಟನ್ ಆಗಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಏನೆಲ್ಲ ಹಣ ಕೊಡ್ತಾರಲ್ಲ, ಕೇಂದ್ರ ಸರ್ಕಾರದ ನಮಗೆ ಕೊಟ್ಟು ಒಯ್ತಾರೆ. ಇನ್ನೊಂದು ಹೇಳಬೇಕು, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದಂತೆ ಈ ನಿರ್ಧಾರ ಸಂಪುಟ ಮುಖ್ಯ ಸಭೆಯಲ್ಲಿ ಅಂತಿಮಗೊಂಡಿದೆ. ಕಳೆದ ವರ್ಷದ 6.11 ಲಕ್ಷ ರೈತರಿಗೆ 7.135 ಕೋಟಿ ಪಾವತಿಯಾಗಿದ್ದು, ಈ ಬಾರಿ ಸುಮಾರು 7 ಲಕ್ಷ ರೈತರಿಂದ ಬೆಳೆಗಳು ಖರೀದಿ ಮಾಡುವ ಗುರಿ ಇಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಅಲ್ಲಿ ಖರೀದಿ ಮಾಡೋಕ್ಕಿಂತ ಮುಂಚಿತವಾಗಿ, ಅಲ್ಲಿ ಹೋಗಿ ಮಾರಾಟ ಮಾಡೋಕ್ಕಿಂತ ಮುಂಚಿತವಾಗಿ ಈಗ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ನಿಮಗೆ ಅಪ್ಲಿಕೇಶನ್ ಓಪನ್ ಮಾಡ್ತಾರೆ. ಸೆಪ್ಟೆಂಬರ್ನಲ್ಲಿ 17, 18 ಇಷ್ಟು ಬೆಳೆಗಳ ಘೋಷಣೆ ಕೊಟ್ಟಿದ್ದಾರೆ. ಯಾವುದೇ ಬೆಳೆ ಆಗ್ಬಹುದು. ಆದಷ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಅವರೇ ನಿಮ್ಮ ಒಂದು ಹೊಲಕ್ಕೆ ಬಂದು ಹೊಲದಲ್ಲಿ ಯಾವ್ದು ರೀತಿ ಇದೆ, ಎಷ್ಟು ಕೊಡಬೇಕು, ಯಾವುದು ಏನಂತ ಚೆಕ್ ಮಾಡಿಕೊಂಡು ಅವರು ನಿಮಗೆ ತೆಗೆದುಕೊಂಡು ಹೋಗ್ತಾರೆ. ಅಥವಾ ನೀವೇ ತಗೋಬೇಕಂದ್ರೆ ಮಾರುಕಟ್ಟೆಯಲ್ಲಿ ತುಂಬಾ ಕಡಿಮೆ ದರದಲ್ಲಿ ನಿಮಗೆ ಕೇಳ್ತಾರೆ. ಆದ ಕಾರಣ ದಯವಿಟ್ಟು ಎಲ್ಲ ಒಂದು ರೈತರು ಈ ಒಂದು ನಿರ್ಧಾರ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಂಘ ಇರ್ತವೆ, ಆ ಒಂದು ಸಂಘದಲ್ಲಿ ಡಿಸಿಷನ್ ಮಾಡಿ ಈ ರೀತಿಯಾಗಿ ಎಷ್ಟಾಗತ್ತೆ, ಯಾವುದು ಏನಂತ ಹೇಳಿ ಇನ್ನಷ್ಟು ಸರ್ಚ್ ಮಾಡ್ಕೊಳ್ಳಿ. ನಾನು ಹೇಳುವಂತ ಮಾಹಿತಿ ಪ್ರಕಾರ ಅಷ್ಟೇ ಅಲ್ಲ, ಇನ್ನಷ್ಟು ಸರ್ಚ್ ಮಾಡ್ಕೊಳ್ಳಿ. ನಿಮ್ಗೆ ಏನೇನು ಅನುಕೂಲ ಆಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ. ಅದ ನಂತರ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆದ ನಂತರ ನಿಮ್ಗೆ ಅವರೇ ಬರ್ತಾರೆ, ಜನವರಿ ತಿಂಗಳಲ್ಲಿ ಖರೀದಿ ಮಾಡ್ಕೊಂಡು ಎಲ್ಲ ಒಯ್ತಾರೆ. ನಿಮ್ಗೆ ಎಷ್ಟು ಬೇಕು ಮತ್ತೆ ಜಾಸ್ತಿ ಕಡಿಮೆ ಕೂಡ ಮಾಡಬಹುದು. ಅವ್ರು ಕೊಟ್ಟಿರೋಂಥ ಮಾಹಿತಿ ಒಂದೇ ಅಂತಲ್ಲ, ಜಾಸ್ತಿ ಕಡಿಮೆ ಮಾಡ್ತಾರೆ. ಆಗ ನೀವು ಕೊಟ್ಟರು ಕೊಡ್ಬೋದು, ಬೇಡ ಅಂದ್ರೆ ಬಿಡ್ಬೋದು, ನಿಮ್ಮ ಅನಿಸಿಕೆ. ರೈತರು ಯಾವಾಗ ಎಲ್ಲಿ ತನಕ ನೀವು ಉದ್ಧಾರ ಆಗೋದಿಲ್ಲ, ಎಲ್ಲಿ ತನಕ ನೀವು ಸುಧಾರಣೆ ಆಗೋದಿಲ್ಲ, ನೀವು ಯಾವಾಗ ಬೆಂಬಲ ಬೆಲೆಗೆ ಸಂಬಂಧಪಟ್ಟಂತೆ ನೀವೇ ಒಂದು ದರವನ್ನ ಹಚ್ಚೋದಿಲ್ಲ, ಅಲ್ಲಿ ತನಕ ಸರ್ಕಾರಕ್ಕೆ ಆಗ್ಬೋದು, ರಾಜ್ಯ ಸರ್ಕಾರಕ್ಕೆ ಆಗ್ಬೋದು, ಕೇಂದ್ರ ಸರ್ಕಾರಕ್ಕೆ ಆಗ್ಬೋದು, ಅಥವಾ ಜನರಿಗೆ ಆಗ್ಬೋದು, ಏನು ಫರಕ್ ಬೀಳಲ್ಲ. ಈಗ ಉದಾಹರಣೆಗೆ ಈ ಒಂದು ಕೆಮ್ರಾದು ಆನ್ ಮಾಡುವಂತ ಇದೆಯಲ್ಲ, ಇದಕ್ಕೆ ಸುಮಾರು 400-500 ರೂಪಾಯಿ ರೇಟ್ ಇದೆ. ಈ ಒಂದು 500 ರೂಪಾಯಿ ರೇಟು ಅವ್ರು ಕೇಳಿದಂತ ನಾವು ಕೊಟ್ಟು ತಗೊಂಡಿದ್ದೆ, ಯಾಕಂದ್ರೆ ನನಗೆ ಉಪಯೋಗ ಇದೆ. ಈಗ ನೀವೇ ಒಂದು ಮಾರ್ತಿದ್ದಾರೆ ಅಂದ್ಮೇಲೆ ಇದು ಅವ್ರ ಬ್ರ್ಯಾಂಡ್ ಇದೆ. ಅದೊಂದು ಕಾರಣಕ್ಕೆ ಅವರು ಎಷ್ಟು ಕೊಡ್ತಾರಲ್ಲ, ಆ ಒಂದು 5 ರೂಪಾಯಿನೋ 10 ರೂಪಾಯಿ ಅಷ್ಟೇ ಕಡಿಮೆ ಆಗ್ಬಹುದು. ಈಗ ಮಾರ್ತಿದ್ದಾರೆ, ನಾವು ತಗೊಂಡಿದೀವಿ, ಬೇಕಲ್ಲ ನಾವು ತಗೊಂಡಿದೀವಿ. ಇದೊಂದು ಬ್ರ್ಯಾಂಡ್ ಸ್ವಂತ ಅವರೇ ತಯಾರು ಮಾಡ್ತಾರೆ. ಆದ್ರೆ ರೈತರು ನೀವೇ ತಯಾರು ಮಾಡ್ತೀರಾ, ಕಷ್ಟಪಟ್ಟು ತಯಾರು ಮಾಡ್ತಾರ. ಆದ್ರೆ ಬೆಲೆ ಇರುತ್ತಲ್ಲ, ನೀವು ಡಿಸೈಡ್ ಮಾಡಲ್ಲ, ಅವ್ರ ಕಂಪನಿಯವರು ಡಿಸೈಡ್ ಮಾಡ್ತಾರೆ, ಸರ್ಕಾರದವರು ಡಿಸೈಡ್ ಮಾಡ್ತಾರೆ. ನೀವೇ ಯಾವಾಗ ಎಚ್ಚೆತ್ಕೊಳ್ಳೋದಿಲ್ಲ ಅಲ್ಲಿ ತನಕ ನಿಮ್ಗೆ ಹಾಗೆಯೇ ಒಯ್ತಾನೆ ಇರ್ತಾರೆ. ರೈತ ಯಾವತ್ತಿದ್ರು ಅಷ್ಟೇ ಇರ್ತಾರೆ, ನಿಮ್ಗೆ ಗೊತ್ತಿರುವಂತ ವಿಷಯ. ದಯವಿಟ್ಟು ಎಲ್ಲ ಒಂದು ರೈತರು, ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ಒಂದು ರೈತರು ಒಕ್ಕೂಟ್ಟು ಮಾಡಿ ನಿಮ್ಮ ಒಂದು ಬೆಳೆಗಳಿಗೆ ಸಂಬಂಧಪಟ್ಟಂತೆ ನೀವೇ ಒಂದು ರೇಟನ್ನು ಫಿಕ್ಸ್ ಮಾಡಿ. ಇದೊಂದು ರೈತರ ಹತ್ರ ಹೇಳೋದು, ನಿಮ್ಮ ಒಂದು ಬೆಳೆಗಳಿಗೆ ನೀವೇ ರೇಟನ್ನು ಫಿಕ್ಸ್ ಮಾಡಿ. ಆಮೇಲೆ ಬೇಕಾದ್ರೆ ಒಯ್ತಾರೆ, ಬೇಡ ಅಂದ್ರೆ ಎಲ್ಲ ಒಂದು ಸಾರ್ವಜನಿಕರು ಕೊಟ್ಟು ನೀವು ತಗೋಬಹುದು. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ.